ಏನಾದ್ರು ಹೈಕಮಾಂಡ್ಗೆ ನಿಜವಾಗೂ ದಲಿತರ ಬಗ್ಗೆ ಕಳಕಳಿ ಇದ್ರೆ ಒಟ್ಟಾರೆ ಕರ್ನಾಟಕದ ಎಲ್ಲ ಜನರಲ್ಲೂ ಶಾಂತಿಯನ್ನು ಉಂಟು ಮಾಡಬೇಕು ಅನ್ನೋ ಫೀಲ್ ಇದ್ರೆ, ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಫೀಲ್ ಇದ್ರೆ ದಯಮಾಡಿ ಇನ್ನು ಯಾರು ಅಂತ ಡಿಸೈಡ್ ಮಾಡಿಲ್ಲ. ಅದು ಕಿಚನ್ ಏನ್ ಡಿಸೈಡ್ ಆಗೋದು, ಏನ್ ಡಿಸೈಡ್ ಆಗೋದು ಡ್ಯಾಶ್. ನಮ್ಮ ಒಂದು ಹಕ್ಕಿದೆ. ಬಡವರ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂಥದ್ದು ನಿಜವಾಗೂ ಒಳ್ಳೇದಲ್ಲ. ಯಾವುದು ಬಡವರು ಏನಾದ್ರು ಕೋಪನ ಎತ್ತಿಗೆ ಏನೇನಾಗಿದೆ ಅನ್ನೋದು ಗೊತ್ತಾಗಿದೆ. ನಮಗೂ ಅಸ್ತ್ರಗಳಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, GBA ಚುನಾವಣೆ ಬರ್ತಿದೆ, ZP ಚುನಾವಣೆ ಬರ್ತಿದೆ, 28 ಚುನಾವಣೆ ಬರ್ತಿದೆ. ಕಣ್ಣು ತೆರೆಯೋದ್ರೊಳಗೆ ಕಾಲ ಓಡ್ಬಿಟ್ಟಿರುತ್ತೆ. ಮನುಷ್ಯನಿದ್ದಾರೆ ಅವರು ಸ್ವಲ್ಪ ಪಟ್ಟಿ ಹಿಡಿದು ಇಲ್ಲ ಈ ಬಾರಿ ಕರ್ನಾಟಕದಲ್ಲಿ ದಲಿತರು ಮುಖ್ಯಮಂತ್ರಿ ಕೊಡ್ಬೇಕು. ನಾನಿಲ್ಲಿದ್ದು ಕೂಡ ನನ್ನ ಜನಕ್ಕೆ ಮುಖ್ಯಮಂತ್ರಿ ಕೊಡ್ಲಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ನಾನು ಜನವಿರೋಧಿ ಅನ್ನಿಸ್ಕೊಳ್ತೀನಿ. ಮನುಷ್ಯ ಇರ್ತಾನೆ, ಭೌತಿಕವಾಗಿ ಹೋಗ್ತಾನೆ. ಆದ್ರೆ ಯಾವಾಗ್ಲೂ ಇರ್ಬೇಕು ಅಂದ್ರೆ ಏನಾದ್ರು ಸಾಧನೆ ಮಾಡ್ಬೇಕು. ನನಗೆ ಸಾಧನೆ ಮಾಡಕ್ಕೆ ಅವಕಾಶ ಕೊಡಿ. ಕರ್ನಾಟಕದಲ್ಲಿ ಒಬ್ಬ ದಲಿತರ ಮುಖ್ಯಮಂತ್ರಿ ಹುದ್ದೆ ಕೊಡಿ. ಅದು ಅಭ್ಯರ್ಥಿಗಳಿದೆ ಇದ್ದಾರೆ ಅಂತ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಅಥವಾ ವೆಂಕಟೇಶ್ವರಣ್ಣವ್ರು ಹೇಳಿದಂಗೆ ಅಲ್ಲಿ ಏನೇನು ನಡೀತಿದ್ಯೋ ನಾವೇನು ರಾಜಕೀಯದವರಲ್ಲ. ಇದು ಹೈಕಮಾಂಡ್ ಯೋಚನೆ ಮಾಡಬೇಕಾಗಿದೆ. ಯಾರೋ ಒಬ್ಬ ದೊಡ್ಡ ಒಂದು ಎಸಿನ ಮೇಲೆ ಕೂತು ತೀರ್ಮಾನ ಮಾಡೋದಲ್ಲ. ಬದು ಮೇಲೆ ಕೆಲಸ ಮಾಡೋ ಕಳೆ ಕೇಳೋ ಭಾವನೆಯನ್ನ ತಿಳ್ಕೋಬೇಕಾಗಿದೆ. ಬೀದಿ ಬದಲು ಕಡಲೆಕಾಯಿ ಮಾರೋ ಫೀಲನ್ನ ತಿಳ್ಕೋಬೇಕಾಗಿದೆ. ಬಡವರು ಕಾಂಗ್ರೆಸ್ ಪಕ್ಷ ದೇವ್ರ ಪಕ್ಷ ಅನ್ಕೊಂಡಿದ್ದಾರೆ. ಅದು ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಎಲ್ಲ ಒಂದ್ ಕಡೆ ನಮಗೆ ದೂರದಲ್ಲಿ ತೋರಿಸಿ ಮೋಡಿ ಮಾಡ್ತಾರೆ ಅನ್ನೋ ಫೀಲ್ ಬರ್ತಾ ಇದೆ. ಅದು ಸುಳ್ಳು ಅಂತ ಆಗ್ಬೇಕು ಅಂದ್ರೆ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ತೆಗಿತಿರೋದೇ ಬ್ಲೆಂಡರ್ ಮಿಸ್ಟೇಕ್. ಯಾರೋ ಕೊಂಬೆ ಮುಂದೆ ನಿಂತ್ಕೊಂಡು ಅವನಿದ್ರೋ ಕೊಂಬೆ ಅವನೇ ಕಡ್ಕತ್ತಿದ್ದಂತೆ. ಆ ಕೊಂಬೆ ಮೇಲೆ ನಿಂತ ಅವನೇ ಕಡ್ಕೊಂಡು ಬದುಕಕ್ಕಾಗತ್ತಾ? ಆದ್ರೂ ಏನೋ ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರು ಇಟ್ಬಿಟ್ಟಿದ್ದಾರೆ. ಈಗ ದಯವಿಟ್ಟು ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಿದ್ದೀವಿ, ಒಳ್ಳೇದಲ್ಲ. ದುಡ್ಡಿಂದ ರಾಜಕಾರಣ ಸುಳ್ಳು. ದುಡ್ಡು ಬೇಕು, ಒಂದಂತ ಕ್ರೈಟೀರಿಯಾ ಅದು. 16 ಮಾನದಂಡಗಳಲ್ಲಿ ದುಡ್ಡು ಕೂಡ ಮಾನದಂಡ ಒಂದೇ. ಬಟ್ ದುಡ್ಡಿಂದಲೇ ರಾಜಕಾರಣ ಆಗ್ತದೆ. ದುಡ್ಡಿದ್ದವರೇ ಸರ್ಕಾರ ತರ್ತಾರೆ, ದುಡ್ಡಿದ್ದವರೇ ಪರಿವರ್ತನೆ ಮಾಡ್ತಾರೆ ಅನ್ನೋದು. ಇದು ವೈಜ್ಞಾನಿಕ ಹಿನ್ನೆಲೆ ಇದೆ, ವೈಚಾರಿಕ ಹಿನ್ನೆಲೆ ಇದೆ, ಹೋರಾಟದ ಹಿನ್ನೆಲೆ ಇದೆ, ಸಾಮಾಜಿಕ ಪರಿವರ್ತನಾ ಕಾರಣ ಹಿನ್ನೆಲೆ ಕರ್ನಾಟಕಕ್ಕಿದೆ. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ ಎಲ್ಲ ಆಯಾಮಗಳಲ್ಲಿ ಹೈಕಮಾಂಡ್ ಯೋಚನೆ ಮಾಡಬೇಕು. ಈಗಲೂ ಕೂಡ ಮತ್ತೆ ನಮ್ಮ ದಲಿತ ಶಾಸಕರಲ್ಲಿ ಮನವಿ ಮಾಡ್ತೀನಿ ಈ ಮೂಲಕ, ಸ್ವಲ್ಪ ಎದುರಿ ಗಂಟಪ್ಪಿನ ದಯವಿಟ್ಟು ಎದುರಿ ಕೇಳಿ ನಿಮ್ಮ ಹೈಕಮಾಂಡ್ಗೆ. ನೀವು ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆ ಆಗಿರುವಂತರು, ಆಯ್ಕೆ ಆಗೋದು ಹೋಗ್ಬಿಟ್ಟು ಗುಲಾಬರ ತರ ಯಾಕಿರ್ತೀರಿ? ನೀವು ಗುಲಾಬರ ತರ ಯಾಕಿರ್ತೀರಿ? ಬೇಡಿ. ನಿಮ್ಗೂ ಸ್ವಾಭಿಮಾನ ತೋರಿಸಿ ಬಾಬಾ ಸಾಹೇಬರು ಕೊಟ್ಟಿರುವಂತ ಮತದಾನದ ಹಕ್ಕನ್ನು ಸದುಪಯೋಗ ಪಡಿಸ್ಕೊಡಿ. ಜನಪ್ರತಿನಿಧಿಗಳಾಗಿ ಜನರ ಭಾವನೆಗಳಿಗೆ ಸ್ಪಂದಿಸಿ ಅಂತ ಹೇಳಿ ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿಯನ್ನ ಮಾಡಲೇಬೇಕು. ಮಾಡದೇ ಇದ್ರೆ ನಮ್ಮ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ, ವೆಂಕಟೇಶ್ವರಣ್ಣವರ ನೇತೃತ್ವದಲ್ಲಿ ನಾಳೆ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ನಾಳೆ ಭೌತಿಕವಾಗಿಲ್ಲ ಅಂದ್ರೆ ಭೌತಿಕ ಪರಿವರ್ತನೆ ಹಾಗೆ ಆಗುತ್ತೆ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ. ಜೇವಿ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನೆ ಮಾಡ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಗ್ಗೆ 8 ವರ್ಷಗಳ ಕಾಲ ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಸುಮಾರು 8 ವರ್ಷಗಳ ಕಾಲ ಗೃಹ ಸಚಿವರಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಸಮರ್ಥ ನಾಯಕ, ಅಜಾತ ಶತ್ರು, ಅದ್ರ ಜೊತೆಗೆ ಅನುಭವವುಳ್ಳಂತಹ ವ್ಯಕ್ತಿ, ಪ್ರಾಮಾಣಿಕತೆ ಇದೆ, ಸಾಮಾಜಿಕ ಪರಿಕಲ್ಪನೆ ಇದೆ. ಪಕ್ಷಕ್ಕಾಗಿ ತನ್ನೆಲ್ಲ ಸರ್ವಸ್ವವನ್ನು ದಾರಿಯಾದಂಥ ವ್ಯಕ್ತಿ 2013ರಲ್ಲಿ ಅವರು ಸೋಲನ ಕಾರಣಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಹುದ್ದೆತ್ತರು. ಹಾಗಾಗಿ ಈ ರಾಜ್ಯದ ನಮ್ಮವರೇ ಆದಂಥ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿದ್ದಾರೆ. ಈಗಲೂ ಕಾಲ ಮಿಂಚಿಲ್ಲ. ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ 2 ಅವಧಿಗೆ ಅಧಿಕಾರಕ್ಕೆ ಬಂದಿದೆ ಅಂದರೆ ಅದು ದಲಿತರಿಂದ. ಮತ್ತೊಮ್ಮೆ ನೀವೆಲ್ಲರೂ ಪರಿಶೀಲನೆ ಮಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾನು ನೇರವಾಗಿ ಒತ್ತಾಯವನ್ನು ಮಾಡ್ತೀನಿ. ಕರ್ನಾಟಕ ಸಂಘ ಸಂಸ್ಥೆ ಈಗ ಏನು
ಕಳೆದ ಒಂದು ದಶಕದಿಂದ ಡಾಕ್ಟರ್ ವೆಂಕಟಸ್ವಾಮಿ ಅವರು ಜನಚಳವಳಿಯ ಪ್ರಾರಂಭ ನಾಯಕರಾದ ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಹೋರಾಟ ಮುಂದುವರಿತಲೇ ಇದೆ. ಈಗ ತಾರ್ಕಿಕ ಹಂತಕ್ಕೆ ಬಂದಿದೆ. ಬಹುಶಃ ನಾವು ಪತ್ರಿಕಾಗೋಷ್ಠಿ ಹೇಳುವುದೇ ರಾಹುಲ್ ಗಾಂಧಿ ಅವರು ಓದ್ ಕಡೆ ಬಂದ ಕಡೆ ಎಲ್ಲರೂ ಕುಂತಲ್ಲಿ ನಿಂತಲ್ಲಿ ಓದಲ್ಲಿ ಬಂದಲ್ಲಿ ಸಂವಿಧಾನ ಬುಕ್ ಕೇಳಿದ್ದಾರೆ. ಆ ಸಂವಿಧಾನ ಬುಕ್ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಅವ್ರಿಗೂ ಗೊತ್ತಿದೆ. ಅದಕ್ಕೆ ಏನಾದ್ರು ಗೌರವ ಕೊಡ್ಬೇಕಾದ್ರೆ CLP ನಾಯಕರನ್ನ CLP ಸಭೆಯಲ್ಲಿ ಶಾಸಕರ ಅಭಿಪ್ರಾಯ ತೆಗೆದು ಶಾಸಕರ ಒಮ್ಮತದ ಅಭಿಪ್ರಾಯ ತೆಗೆದು ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಮಾಡಿಲ್ಲ ಅಂತಂದ್ರೆ 2028ರಲ್ಲಿ ಇದೇ ನಮ್ಮ ಯಶವಂತರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ತಿರುಗಾಡಿ ಇದ್ದು ಕಾಂಗ್ರೆಸ್ ಪಕ್ಷ ಪತನ ಆಗೋದು ಖಚಿತ ಆಗುತ್ತೆ. ಇದು ಏನ್ ಸವಾಲು ಅವರಿಗೆ ನಾವು ಯಾಕೆ ಕಾಯಕ ಕಾರಣ ಇಲ್ಲ. ಏನ್ ಸ್ವತಂತ್ರ ಬದಲಾಗಿ ದಲಿತರ ಮುಖ್ಯಮಂತ್ರಿ ಯೋಗ್ಯತೆ ಇಲ್ವಾ, ಕಾಗೆಯವರು ಇಲ್ವಾ, ಪರಮೇಶ್ವರ್ ಇಲ್ವಾ, KH ಮುನಿಯಪ್ಪ ಇಲ್ವಾ, ಮಾಧವಪ್ಪ ಇಲ್ವಾ, ಸತೀಶ್ ಜಾರಕಿಹೊಳಿ ಇಲ್ವಾ? ಯಾರಾದ್ರೂ ಮಾಡ್ಬೇಕಲ್ಲ, ಯಾಕೆ ಮಾಡ್ತಾ ಇಲ್ಲ ನೀವು? ಅಂದ್ರೆ ನೀವು ಜಾತಿವಾದಿಗಳು, ನೀವು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆ ಸಂವಿಧಾನವನ್ನ ರಾಜಕೀಯ ಆಳ್ವಿಕೆ ದೇಶ ಆಳ್ವಿಕೆ ಬಳಸ್ತಾ ಇದ್ರಿ. ದಲಿತರ ಬಹುಸಂಖ್ಯಾತ ದಲಿತರ ಓಟ್ಗಳನ್ನ ನೀವು ನಮ್ಮ ಓಟ್ಗಳ ತೆಗೆದು ನೀವು ಅಧಿಕಾರ ಮಾಡಲಿಕ್ಕೆ ಮಾತ್ರ ತಯಾರಾಗಿದ್ದೀರಲ್ಲ ಅನ್ನೋದು ಸಾಬೀತಾಗಿದೆ. ಇವತ್ತು ಅಂತಿಮ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ತೆಗೆಯೋದ್ರ ಮುಖಾಂತರ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಈಗಾಗಲೇ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ನಾವ್ಯಾರು ಕೂಡ ಸಿದ್ದರಾಮಯ್ಯ ವಿರುದ್ಧ ಯಶವಂತರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡೋದಂದ್ರೆ ದಲಿತರ ಮುಖ್ಯಮಂತ್ರಿ ಮಾಡಲಿಕ್ಕೆ ಈಗ ದಲಿತರ ಮುಖ್ಯಮಂತ್ರಿ ಮಾಡಿಲ್ಲ ಅಂದ್ರೆ ನೀವು ದಲಿತ ವಿರೋಧಿಗೆ ಅನ್ನೋದನ್ನ ಈ ಪತ್ರಿಕಾಗೋಷ್ಠಿಯಿಂದ ಸಾಗಿಸಬೇಕಾದಂತ ನಾವು ನೋಡಿ, ಇವತ್ತಿನ ದಿವಸ ಕರ್ನಾಟಕದಲ್ಲಿ ಬದಲಾವಣೆ ಏನಾದ್ರೆ ಅದು ದಲಿತರಿಗೆ ಕೊಡ್ಬೇಕಂತ ಹೈಕಮಾಂಡ್ನಲ್ಲಿ ನಮ್ಮ ಎಲ್ಲ ದಲಿತರ ಪರವಾಗಿ ಇಡೀ ನಾಡಿನ ಜನರ ಪರವಾಗಿ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ನಾವು ಕೇಳ್ಕೊಳ್ಳಂತ ಮನವಿ. ಇದೇನೆಲ್ಲ ಅವರು ಕೇಳಿ ಅಥವಾ ಇದನ್ನ ನೆಗೆಟಿವ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದಲಿತರಂತೂ ಕಾಂಗ್ರೆಸ್ ಜೊತೆ, ಮೈನಾರಿಟಿ ಕಾಂಗ್ರೆಸ್ ಜೊತೆ ಯಾರು ಇರಲ್ಲ ಅಂತ ಘಂಟಾಘೋಷವಾಗಿ ಈ ವೇದಿಕೆಯಿಂದ ನಮ್ಮ ವೆಂಕಟಸ್ವಾಮಿ ಪರವಾಗಿ ನಾವೆಲ್ಲರೂ ಹೇಳ್ತೀವಿ. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಈ ಸಮಯದಲ್ಲಿ ನೀವು ದಲಿತರನ್ನೇ ಯಾರನ್ನ ಮಾಡಿ ದಲಿತನ ಮಾಡಲೇಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಅದರ ಡಾಕ್ಟರ್ G. ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ನಾಡಿಗೆ, ಜನರಿಗೆ, ಬಡವರಿಗೆ, ರೈತರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಅಂತ ನಾವು ಈ ವೇದಿಕೆಯಿಂದ ಕೇಳ್ಕೊಳ್ತಾ ಇದ್ದೇವೆ. ಏನಪ್ಪ ಅಂತಂದ್ರೆ ವೆಂಕಟರಮಣ ಸ್ವಾಮಿ ಪಾಪು ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ನಾನು ಚಾಮರಾಜನಗರದಿಂದ ಬಂದಿದ್ದೀನಿ. ಒಳ ಮೀಸಲಾಗಿರ್ತಕ್ಕಂಥ ಅತ್ಯಂತ ಜಟಿಲ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಂಡಿದ್ರು ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ 5 ಜನ ದಲಿತ ಮಂತ್ರಿಗಳು. ಪರಿಹಾರ ಈಗ ಅದನ್ನ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಬೇರೆಯವರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇವ್ರು 5 ಜನಕ್ಕೆ ಅತ್ಯಂತ ಹೆಚ್ಚು ಮಾಹಿತಿ 56,000 ವಿದ್ಯುತ್ ತುಂಬಲೇಬೇಕು. 56,000 ಜನ ವಿದ್ಯುತ್ ತುಂಬುವಂತ ಸಂದರ್ಭದಲ್ಲಿ ಆ ನಿರುದ್ಯೋಗಿಗಳಿಗೆ ವಯಸ್ಸಾಗ್ತಾ ಇರ್ತದೆ. ಈ ಮತ್ತೆ ನೀವು ಯಾರನ್ನೇ ಬೇರೆಯವರು ಮುಖ್ಯಮಂತ್ರಿ ಮಾಡುವಂದ್ರೆ ಮತ್ತೆ ನೀವು ಸದಾಶಿವ ಆಯೋಗ ಸ್ಟಡಿ ಮಾಡಬೇಕು, ಮಾಧುಸ್ವಾಮಿ ಆಯೋಗ ಸ್ಟಡಿ ಮಾಡಬೇಕು, ಮತ್ತೆ ನಾಗಮೋಹನ್ ದಾಸ್ ಆಯೋಗ ಸ್ಟಡಿ ಮಾಡಬೇಕು. ಈ ಒಳ ಮೀಸಲಾಗಿರ್ತಕ್ಕಂಥ ಜಟಿಲ ಸಮಸ್ಯೆಗಳನ್ನು ಸ್ಟಡಿ ಮಾಡಬೇಕು. ಇಲ್ಲಿ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ನಮಗೆ ಭರವಸೆ ಇಲ್ಲ. ಆ ಕಾರಣಕ್ಕೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತಕ್ಕಂಥದ್ದು ಈ 5 ಜನ ದಲಿತ ಮಂತ್ರಿಗಳು. ಅದರಲ್ಲಿ ಬಹಳ ಸೀನಿಯರ್ ಆಗಿದ್ದಂತ ಪರಮೇಶ್ವರ್ ಸಾಹೇಬರಿಗೆ ಕಾಂಗ್ರೆಸ್ ಕಟ್ಟಿದಂಥವ್ರು ನಮ್ಮ ಎಲ್ಲರೂ ಒಟ್ಟ ಅಭಿಪ್ರಾಯದಂತೆ. ಹಾಗಾಗಿ ಅವ್ರಿಗೆ ಮುಖ್ಯಮಂತ್ರಿ ಆಗ್ಲೇಬೇಕು. ಆಗ್ಲಿ ಒಂದು ವೇಳೆ ಕೊಡ್ಲಿಲ್ಲ ಅಂತಂದ್ರೆ ಈಗ 80 ವರ್ಷದಿಂದ ಓಟ್ ಹಾಕಿ ಬಂದಿದ್ದೀವಿ ಈ ದಲಿತ ಸಮುದಾಯ. 80 ವರ್ಷ. ನಾಳೆ ಚುನಾವಣೆ ಆಗ್ಲಿ ನೀವು ಓಟೇ ಕೇಳ್ಬೇಡಿ, ಕಣ್ಣು ಮುಚ್ಕೊಂಡು ನಮ್ಮ ಜನ ಹೋಗಿ ಕಾಂಗ್ರೆಸ್ ಓಟ್ ಹಾಕಿ ಬರ್ತಾರೆ. ನೀವು ಓಟೇ ಕೇಳ್ಬೇಡಿ. ಅಂತ ಮುಕ್ತ ಜನಕ್ಕೆ ಮೋಸ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೈಕಮಾಂಡ್ ಹೇಳ್ತಾ ಇವತ್ತು ನಾವು ವೆಂಕಟರಮಣ ಅವರ ನೇತೃತ್ವದಲ್ಲಿ ಈ ನಿಮ್ಮ ಪ್ರೆಸ್ ಆದ ತಕ್ಷಣ ಒಂದು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ರಾಜ್ಯದಿಂದ ಪ್ರತಿಭಟನೆ ಕರೆ ಕೊಡಬೇಕು ಅಥವಾ ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕು ಅಂತ ಹೇಳಿ ಈ ತೀರ್ಮಾನ ಮಾಡ್ತೀವಿ. ನಮಸ್ಕಾರ. ಸಮಿತಿ ಕರ್ನಾಟಕ ಜೊತೆ ನಮ್ಮ ಹಿರಿಯ ನಾಯಕರಾದ ಡಾಕ್ಟರ್ ವೆಂಕಟಸ್ವಾಮಿ ನೇತೃತ್ವದಲ್ಲಿ ನಾವೇನು ಡಿಮ್ಯಾಂಡ್ ಇಟ್ಟಿದ್ದೀವೋ ಅದನ್ನ ಈ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಪೂರೈಸಿಲ್ಲ ಅಂದ್ರೆ ಅವರಿಗೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಎಲ್ಲೂ ಕರ್ನಾಟಕದಲ್ಲಿ ಸಣ್ಣ ಒಂದು ತಾಲೂಕು ಪಂಚಾಯತ್ ಎಲೆಕ್ಷನ್ ಅನ್ನು ಗೆಲ್ಲಲ್ಲ ಅಂತೇಳಿ ವಾರ್ನಿಂಗ್ ಕೊಡ್ತಾ ನನ್ನ ಮಾತು ಮುಗಿಸಿ. ಜೈ ಹಿಂದ್.
ಇವತ್ತು ದಿನ ಪತ್ರಿಕಾಗೋಷ್ಠಿ ಕರೆದುಕೊಂಡಾಗ ಉದ್ದೇಶ ನಮಗೆಲ್ಲರೂ ಗೊತ್ತಿದೆ, ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಸ್ಥಾನ ನಮ್ಮ ದಲಿತ ಸಮುದಾಯಕ್ಕೆ ಕೊಡಬೇಕು ಅಂತ. ಈಗಾಗಲೇ ರಾಜ್ಯದಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಮೂಲತಃ ಕಾರಣ ನಮ್ಮ ದಲಿತ ಸಮುದಾಯ. ದಲಿತ ಸಮುದಾಯದ ವೋಟ್ನನ್ನು ಹಾಕ್ಸ್ಕೊಂಡು ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಬೆನ್ನಿಂದ ಚೂರಿ ಆಗ್ತಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯಗಿರಿಯ ಸಂಗತಿ. ಇವಾಗ ಏನಾದ್ರು ದಲಿತ ಮುಖ್ಯಮಂತ್ರಿ ಸ್ಥಾನ ನಮ್ಮ ದಲಿತರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ 2028ಕ್ಕೆ ಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಧೂಳಿಪಟ ಮಾಡುವ ಕೆಲಸಕ್ಕೆ ನಾವೆಲ್ಲರೂ ಸಹ ಕೈ ಹಾಕ್ತಾರೆ ಅಂತ ಈ ವೇದಿಕೆ ಮೂಲಕ ನಾನು ಹೇಳ್ಕೊಂಡೆ. ನನ್ನೆಲ್ಲ ಇವತ್ತು ಏನು 75 ವರ್ಷವಾರು ನಮಗೆ ಮಾನ ಮರ್ಯಾದೆ ಕಟ್ಟಾಕ್ತಾರೆ. ನೀವು ಅಟ್ಲೀಸ್ಟ್ ಇಂಟೆಲೆಕ್ಚುಯಲ್ ಪೊಲಿಟಿಷಿಯನ್ಸ್ ಬೇಕಾದ ಜನರಿದ್ದಾರೆ, ಆಳ್ವಿಕೆ ಮಾಡುವಂತ ಕೆಪಾಸಿಟಿ ಇದ್ರೂ ನಮಗೆ ಒಂದು ಚಾನ್ಸ್ ಕೊಡಲಿಲ್ಲ ಅನ್ನೋದು ನನಗೆ ಅತೀವ ದುಃಖಕರವಾದ ಸಂಗತಿಯಾಗಿದೆ. ನಾನು ಎಷ್ಟೋ ಸಾರಿ ಆಡಲೆಲ್ಲ ಬಂದಿದ್ದೀವಿ, ಆಡಿದ್ದೀವಿ, ಯಾಕೆ ಇಷ್ಟು ಶಿಕ್ಷೆ ಕೊಡ್ತಾ ಇದ್ದಾರೆ ನನಗೆ ಅಂತ ಹೇಳಿ ಈಗ ಡೈರೆಕ್ಟ್ ಆಗಿ ಎಲ್ಲ ಅರ್ಥ ಪ್ರಾಕ್ಟೀಸ್ ಮಾಡ್ತಾ ಇದೀವಲ್ಲ, ನೋಡ್ತಾ ಇದೀವಲ್ಲ. ಇನ್ನು ಟೈಮ್ ಇದೆ. ದಲಿತ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಈ ಸರ್ಕಾರದ ಬದ್ಧವಾಗಿರಬೇಕು, ಮಾಡಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ, ಸ್ಪಷ್ಟಪಡಿಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದರು, ಕಾಂಗ್ರೆಸ್ ಪಕ್ಷ ಉರಿಯುತ್ತಿರುವ ಬೆಂಕಿ ಮನೆ, ದಲಿತರು ಅದನ್ನ ಪ್ರವೇಶ ಮಾಡಿದ್ರೆ ಸುಟ್ಟೋಗ್ತಾರೆ, ಬೂದಿ ಆಗ್ತಾರೆ ಅಂತ ಬಹಳ ವರ್ಷಗಳಿಂದಲೇ ಹೇಳಿರುವಂತ ಮಾತನ್ನ ಖರ್ಗೆ ಅವರು ಅರ್ಥ ಮಾಡ್ತಾರೆ. ಮುಖ್ಯವಾಗಿ ಖರ್ಗೆ ಅವರು ಅರ್ಥ ಮಾಡ್ತಾರೆ. ಯಾಕಂದ್ರೆ ಅತ್ಯುನ್ನತ ಸ್ಥಾನಕ್ಕೆ ಹೋಗಿರುವಂತವ್ರು ಅವರೇ, ವರಿಷ್ಠ ಮಂಡಳಿ ಅಂದ್ರೆ ಅವರೇ. ಇಲ್ಲ ನನಗೂ ಒಂದು ಹೈಕಮಾಂಡ್ ಇದೆ ಅಂತ ಹೇಳಿದ್ರೆ ಅಪಹಾಸ್ಯ. ಈ ಕಾರಣಕ್ಕಾಗಿ ತಾವು ಹೇಳ್ತಾ ಇರ್ತಕ್ಕಂಥ ಮಾತು ಕಾಂಗ್ರೆಸ್ ಅನ್ನ ಎಲ್ಲರೂ ಹೇಳಿರುವಂತ ಮಾತು. ಇವತ್ತು ನನಗೆ ಇರೋದು ಕಾಂಗ್ರೆಸ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನ ತಿರಸ್ಕಾರ ಮಾಡಿ ಇವತ್ತು ವೋಟ್ ಆಗ್ತಾ ಇದ್ದಾರಲ್ಲ, ಆ ವೋಟ್ನ ಅರ್ಥವನ್ನ ಇವತ್ತು ನಾವು ಜನಗಳಲ್ಲಿ ಜಾಗೃತಿ ಮೂಲಕ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಬೇಕಾಗುತ್ತೆ. ನಾನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ, ದಲಿತ ಮುಖ್ಯಮಂತ್ರಿ ಕೊಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಕರೆ ಕೊಡ್ತೀವಿ ಅಂತ ಹೇಳಿ ಈಗ ಕರ್ನಾಟಕ ಬಂದ್ ಮಾಡಕ್ಕೆ ನಿಮ್ ಕಡೆಯಿಂದ ಸಪೋರ್ಟ್ ಕೊಡ್ಬೇಕಾ, ಯಾರ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು? ನಾವೇ ಕರೆ ಕೊಡ್ತೀವಿ. ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾರೆ, ಬಿಜೆಪಿಯವರು ಸಪೋರ್ಟ್ ಮಾಡ್ತಾರೆ, ಜೆಡಿಎಸ್ ಅವರು ಮಾಡ್ತಾರೆ. ಎಲ್ಲ ಸಂಘಟನೆ, ಕನ್ನಡ ಪರ ಕಾರ್ಮಿಕ ಪರ ಸಂಘಟನೆಗಳು ತಯಾರಿದ್ದಾವೆ, ರೈತ ಸಂಘಟನೆಗಳು ತಯಾರಿದ್ದಾವೆ. ನಾವು ಸುಮ್ಮನೆ ಗೊತ್ತಿಲ್ಲ. ಮೊನ್ನೆ ಉಪಚುನಾವಣೆಯಲ್ಲಿ ಆದಂತ ದಲಿತರ ಓಟು ಎಷ್ಟು ಮಟ್ಟಿಗೆ ಎಲ್ಲಿ ಹೋಯ್ತು ಅಂತ ನಮ್ಗೆಲ್ಲ ಗೊತ್ತಿದೆ. ಜಾಗೃತಿಯಿಂದ ಇದ್ದಾರೆ ಅಂತಲ್ಲ, ದಾವಣಗೆರೆಯಲ್ಲಿ 100% ದಲಿತರು ಓಟ್ ಆಗ್ತಾ ಇದ್ದಾರೆ. ಎಲ್ಲಿ ಬಂದಿದ್ದು? ಬಾಗಲಕೋಟೆಯಲ್ಲಿ. ಅಲ್ಲಿ ದಲಿತರು 100 ಓಟ್ ಆಗ್ತಾ ಇದ್ದಾರೆ. ನಮ್ಮ ಹತ್ರ ಅಂಕಿಅಂಶಗಳು ದಲಿತರು ಎಷ್ಟು ಪರಿವರ್ತನೆ ಆಗಿದೆ. ದಿಸ್ ಇಸ್ ದಿ ಲಾಸ್ಟ್ ವಾರ್ನಿಂಗ್ ಕಾಂಗ್ರೆಸ್ ಅವರಿಗೆ. ದಿಸ್ ಇಸ್ ದಿ ಲಾಸ್ಟ್ ವಾರ್ನಿಂಗ್. ಅಂಬೇಡ್ಕರ್ ಹೇಳಿದಂತ ಮಾತು ಅವತ್ತು ಮತ್ತೆ ನಾವು ಜಾಗೃತಿ ಉಂಟು ಮಾಡಿ ಕಾಂಗ್ರೆಸ್ ಮುಕ್ತ ಕರ್ನಾಟಕಕ್ಕೆ ನಾವು ಸಿದ್ಧರಾಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಖರ್ಗೆ ಅವರು ಬರಲ್ಲ. ನೀವೇನಾದ್ರೂ ಮಾಡಿಲ್ಲ ಅಂದ್ರೆ ಅದೇ ಒಂದು ಎಕ್ಸಾಂಪಲ್ ಕೊಟ್ಟು ಉಳಿಸಿರುವ ಮನೆ ಅಲ್ಲ ಉಳಿದುತ್ತಿರುವ ಹಡಗು ಓಕೆ ಹಂಗಾಗ್ಬಿಡುತ್ತೆ, ನಿರ್ನಾಮ ಆಗ್ಬಿಡುತ್ತೆ ಅಂತ ಅಂದ್ರೆ ಒಂದ್ ವೇಳೆ ಕೊಟ್ಬಿಟ್ರೆ ನಾವೆಲ್ಲರೂ ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಭಾಷಣ ಎಲ್ಲರೂ ಕಾಂಗ್ರೆಸ್ ಜೊತೆ ಇರ್ತೀರಾ ಸರ್? ಈಗ 75 ವರ್ಷದಿಂದ ಆಗಿನ ಕೆಲಸ ಮುಖ್ಯಮಂತ್ರಿ ಪಟ್ಟ ಕೊಡ್ಲಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಇಲ್ಲ ಅಂತ ಹೇಳಿದ್ರೆ ಧೂಳಿಪಟ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ. ಧೂಳಿಪಟ ಯಾವ ತರ ಸರ್? ದಲಿತ ಮುಖಂಡರಲ್ಲಿ ಬಸವಲಿಂಗಪ್ಪನವರನ್ನ ಬಿಟ್ಟರೆ ಮುಖ್ಯಮಂತ್ರಿಗಾಗಿ ಯೋಗ್ಯರಾಗಿರುವಂತವರೇ ಖರ್ಗೆಯವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಜಾರಕಿಹೊಳಿಯವರಾಗಿರ್ಬೋದು, ತಾವು ಕಂಟೆಂಡರ್ ಅಂತ ಯಾವತ್ತೂ ಧೈರ್ಯವಾಗಿರ್ತಾರೆ. ಖರ್ಗೆಯವರೇ ಸ್ವತಃ ಹೇಳ್ತಾರೆ, ನಾನು ಮುಖ್ಯಮಂತ್ರಿನ ನೇಮಕ ಮಾಡೋನು, ನಾನೇ ಮುಖ್ಯಮಂತ್ರಿ ಆಗಿ ಜಾರಕಿಹೊಳಿಯವರು ನಾನು ಈ ಸರಿಗೆ ಕಂಟೆಂಡರ್ ಅಲ್ಲ ಅಂತ ಹೇಳ್ತಾರೆ. ನಿನ್ನೆ ಕೂಡ
ಹೇಳಿ. ಪರಮೇಶ್ವರ್ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಖರ್ಗೆ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಖರ್ಗೆ ರೈತು ರೇಷ್ಮೆಯಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ, ಅದನ್ನ ಪರಿಗಣಿಸ್ಲಿ. ಇದಕ್ಕೆ ಅವರನ್ನೇ ಕಿಚ್ಚಿಲ್ಲ, ಅವರನ್ನ ಸ್ವಾಭಿಮಾನ ಇಲ್ಲ ಅಂದ್ರೆ ನೀವು ಹೋರಾಟಗಾರರು ಏನ್ ಮಾಡ್ತಾರೆ? ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹೈಕಮಾಂಡ್ ದಲಿತ ವಿರೋಧಿ ನೀತಿಯಿಂದ ಕೆಲವು ಎದುರ್ತಾ ಇದ್ದಾರೆ, ಎಲ್ಲರೂ ಎದುರ್ತಾ ಇಲ್ಲ. ಪರಮೇಶ್ವರ್ ಅಂತೂ ಓಪನ್ ಆಗಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೆ ಅವರು ಅಸಹಾಯಕರಾಗಿ ಕೂತ್ಕೊಂಡು ನಾನು ಮುಖ್ಯಮಂತ್ರಿ ಹುದ್ದೆ ಬರಲ್ಲ ಅಂತ ಹೇಳಿದ್ರು. ಪರಮೇಶ್ವರ್ ಅವರು ಹೇಳಿರೋದು ಹೈಕಮಾಂಡ್ ತೀರ್ಮಾನ ಕೊಡ್ತಾ ಆ ತೀರ್ಮಾನ ಅಂತ ಹೇಳಿರೋದು. ಸರ್ ವೆಂಕಟಸ್ವಾಮಿ ಸರ್, ವ್ಯಕ್ತಿಗಿಂತ ಸಮುದಾಯ ಮುಖ್ಯ ಅಲ್ವಾ? ಇನ್ನೆಲ್ಲರ ನಿಲುವು ಒಂದೇ ಅಲ್ವಾ? ಈಗ ನೀವ್ ಹೇಳಿದ್ರಿ ಇದು ಏನು ಆಗಿಲ್ಲ ಅಂದ್ರೆ ಆ ಒಳ ಮೀಸಲಾತಿ ಹಿಡಿದು ಹುದ್ದೆ ಪ್ರತಿಯೊಂದು ವಿಚಾರಕ್ಕೂ ನಮ್ಮ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡೋ MLA MP ಗಳು ಯಾರೇ ಇದ್ರು ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಅಂತ ಹೇಳಿದ ಹೊರತಾಗಿ ನೀವು ಅವ್ರ ಪರ ಇದ್ರೆ, ಆದ್ರೆ ಅವ್ರು ನಿಮ್ ಪರ ಇಲ್ಲ. ಯಾರು ಕೂಡ ಇವತ್ತು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನೀವು ಮಾಡಿ ಏನ್ ಪ್ರಯೋಜನ? ಯಾರು ನೀವು ಇದು ಮಾಡ್ತಾರೆ ಅಂದ್ರೆ ಜನಗಳೇ ಬಿಟ್ಟು ಹೋಗಿದಾರ. ಈಗ ರಾಜೀನಾಮೆ ಕೊಟ್ಟರೆ ನೋಡ್ತಾರೆ, ನೀವು ಮುಂದಿನ ದಿನಗಳಲ್ಲಿ ದಲಿತ ಚಳವಳಿ ಏನ್ ಕೆಲಸ ಮಾಡ್ತಾರೆ ನೋಡ್ರಿ. ಯಾಕೆ ಸುಮ್ಮನೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ದಲಿತ ಪ್ರತಿನಿಧಿಗಳಿಗೆ ಅವ್ರು ಏನಾಗಿದ್ದಾರೆ ಅಂತ ನಾವು ಏನು ಹೇಳಬೇಕಾಗಿಲ್ಲ. ಅಂತ ದಲಿತ ಪ್ರತಿನಿಧಿಗಳನ್ನು ರೀಪ್ಲೇಸ್ ಮಾಡತಕ್ಕಂಥ ಜನ ಸಿದ್ದರಾಮಯ್ಯನವರು ಅವರನ್ನ ಅವ್ರು ಕಾಪಾಡ್ಕೊಂಡಿದ್ದು ನಿಮ್ಮನ್ನೆಲ್ಲ ಇಟ್ಕೊಂಡು ಅಲ್ವಾ? ಅವ್ರು ಮನ್ಸು ಮಾಡಿದ್ರೆ ಇವರು ಪರಮೇಶ್ವರ್ ಅವರು ಆಗ್ತಾ ಇರ್ಲಿಲ್ವಾ? ಅವ್ರ ಬಗ್ಗೆ ಏನು ಮಾತೇ ಬರ್ತಾರೆ? ಈಗಲೂ ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಪರಮೇಶ್ವರ್ ಅವರು ಇದ್ದಾರೆ ಅಂತ ಗಂಟ ಕೊಡ್ತಾರೆ. ಹೇಳಿ ಅದನ್ನ. ಅವ್ರು ಬಂದು ಅವರೇ ಈಗ ಸಿದ್ದರಾಮಯ್ಯ ಅವರ ಮೇಲೆ ಇಷ್ಟು ದಿವಸ ನಂಬಿಕೆ ಇಟ್ಟಿದ್ದೀವಿ. ಅವರು ದಲಿತ ಪರ ಇದ್ದಾರಾ ಇಲ್ಲ ಅನ್ನೋದನ್ನ ನಾವು ಹೆಸರು ಹೇಳಿ ಅವ್ರಿಗೂ ಸವಾಲ ಇದೆ. ಆಗಿದ್ದನ್ನೇ ಹೇಳಿದಿರಿ. ಇದು ಯಾವುದೋ ಒಂದು ನೆಗೆಟಿವ್ ಇರಲ್ಲ. ಈಗಾಗಲೇ 6 ತಿಂಗಳ ತಳಮಟ್ಟದಲ್ಲಿ ಎದ್ದಿದೆ, ಗ್ರಾಮ ಮಟ್ಟದಲ್ಲಿ ಎದ್ದಿದೆ. ದಲಿತ ಮುಖ್ಯಮಂತ್ರಿ ಬೇಕು ಅಂತೇಳಿ ಹೆಂಗೆ ರಾಜ್ಯಾದ್ಯಂತ ಹೆಂಗೆ ಜಾಗೃತಿ ಆಯಿತು, ಇವತ್ತು ಗ್ರಾಮ ಮಟ್ಟದಲ್ಲಿ ಅವೇರ್ನೆಸ್ ಇದ್ದಿದೆ. ನಾನು ಹೇಳಿಲ್ವ, ಈಗ DP ಎಲೆಕ್ಷನ್ ಬರಲಿ, ಇದು ಗೋಷ್ಠಿ ಎಲ್ಲ ಇದು ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ. ಮೊದ್ಲೇನಾಗ್ತಿತ್ತು ಅಂದ್ರೆ ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಮಾತಾಡಿ ಹೊಟ್ಟೋದ್ರು ಅವರು. ಈಗಿನ ಎಲ್ಲಾ ಲೀಡರ್ಗಳು ಹಳ್ಳಿಗಳಿಗೆ ಸ್ಲಮ್ ಹೋಗ್ತಾ ಇದ್ದಾರೆ. ಹಿತಕಾರಿಗಳು ಯಾರು ಹತಕಾರಿಗಳು ಯಾರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಾಧ್ಯಮ ಮಿತ್ರರಿಗೂ ಮತ್ತೆ ಎಲ್ಲ ಧನ್ಯವಾದ.